ಈ ಮಧ್ಯೆ ಇಸ್ರೇಲ್ನಾದ್ಯಂತ ಮಿಸೈಲ್ಗಳ ಅಲರ್ಟ್ ಘೋಷಿಸಿದೆ ಸೇನೆ. 1,000ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಅಲರ್ಟ್, ಸೈರನ್ ಸದ್ದು. ಕೇವಲ 1 ಗಂಟೆಯಲ್ಲಿ 1,000 ಪ್ರದೇಶಗಳಲ್ಲಿ ಸೈರನ್ ಸದ್ದು ಮೊಳಗಿದೆ. ಇರಾನ್ ಪ್ರತೀಕಾರವಾಗಿ ಭೀಕರ ದಾಳಿ ನಡೆಸುವಂತಹ ಸಾಧ್ಯತೆಯ ಹಿನ್ನೆಲೆ ಇಸ್ರೇಲ್ನಾದ್ಯಂತ ಅಲರ್ಟ್. ಜನವಸತಿ ಪ್ರದೇಶಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇದೆ. ಅದರಲ್ಲೂ ಈಗ ಡೆಡ್ಲೈನ್ ಸಮೀಪಿಸ್ತಾ ಇರುವಂತಹ ಸಂದರ್ಭದಲ್ಲಿ ಪ್ರತೀಕಾರವಾಗಿ ತನ್ನ ದಾಳಿಯನ್ನು ಮತ್ತಷ್ಟು ತೀವ್ರಗೊಳಿಸೋ ಚಾನ್ಸಸ್ ಇದೆ ಇರಾನ್. ಹೀಗಾಗಿಯೇ ಇಸ್ರೇಲ್ನಾದ್ಯಂತ ಮಿಸೈಲ್ ಅಲರ್ಟ್ ಅನ್ನ ಇಸ್ರೇಲ್ ಸೇನೆ ಘೋಷಿಸಿದೆ. 1,000ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಅಲರ್ಟ್, ಸೈರನ್ ಸದ್ದು ಮೊಳಗ್ತಾ ಇದೆ. ಸೈರನ್ ಸದ್ದು ಅನ್ನೋದು ಈಗ ಮಾಮೂಲಾಗ್ಬಿಟ್ಟಿದೆ ಇರಾನ್ನಲ್ಲಿ. ಇಸ್ರೇಲ್ನಲ್ಲಿ ಈಗ 1,000ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಅಲರ್ಟ್, ಸೈರನ್ ಸದ್ದು. ಯಾವುದೇ ಕ್ಷಣದಲ್ಲೂ ಇರಾನ್ ಪ್ರತೀಕಾರವಾಗಿ ಇನ್ನಷ್ಟು ತೀವ್ರ ಸ್ವರೂಪದಲ್ಲಿ ಮಿಸೈಲ್ ದಾಳಿಯನ್ನು ನಡೆಸುವಂತಹ ಚಾನ್ಸಸ್ ಇರುವ ಹಿನ್ನೆಲೆ ಅದರಲ್ಲೂ ಜನವಸತಿ ಪ್ರದೇಶಗಳನ್ನೇ ಟಾರ್ಗೆಟ್ ಮಾಡಿ ಇರಾನ್ ದಾಳಿ ಮಾಡ್ತಾ ಇದೆ. ಹಾಗಾಗಿ ಇಸ್ರೇಲ್ ಅಲರ್ಟ್ ಆಗಿದೆ. ಇನ್ನು ಇರಾನ್ ಅಮೆರಿಕ ಯುದ್ಧದಲ್ಲಿ ಅಮಾಯಕ ಮಕ್ಕಳು ಬಲಿಯಾಗಿದ್ದಾರೆ. ಈ ದಾಳಿಯಲ್ಲಿ ಅಮೆರಿಕ ದಾಳಿಯಲ್ಲಿ ಯುದ್ಧದಲ್ಲಿ ಒಟ್ಟು 310 ಮಕ್ಕಳು ಮೃತಪಟ್ಟಿದ್ದಾರೆ. ಇರಾನ್ನ ಶಿಕ್ಷಣ ಇಲಾಖೆ ಮಕ್ಕಳ ಸಾವಿನ ಮಾಹಿತಿ ಕೊಡ್ತಾ ಇದೆ. 210 ಮಕ್ಕಳು, ಶಿಕ್ಷಕರಿಗೆ ಗಾಯ ಆಗಿದೆ. 750 ಶಾಲೆಗಳಿಗೆ ಹಾನಿಯಾಗಿದೆ. ಫೆಬ್ರವರಿ 28ರಿಂದ ಈವರೆಗೆ ಮೃತಪಟ್ಟಂತಹ ಮಕ್ಕಳ ಮಾಹಿತಿ. ಈ ಯುದ್ಧದಲ್ಲಿ 310 ಮಕ್ಕಳು ಮೃತಪಟ್ಟಿದ್ದಾರೆ ಅಂತ ಇರಾನ್ ತಿಳಿಸ್ತಾ ಇದೆ. ಫೆಬ್ರವರಿ 28ಕ್ಕೆ ಯುದ್ಧ ಏನು ಆರಂಭ ಆಯಿತು, ಅಲ್ಲಿಂದ ಇಲ್ಲಿವರೆಗೆ ಆದಂತಹ ಬಲಿ 39 ದಿನಗಳಲ್ಲಿ 210 ಮಕ್ಕಳು ಮೃತಪಟ್ಟಿದ್ದಾರೆ. ಈ ಯುದ್ಧದಲ್ಲಿ ಹಲವು ಶಿಕ್ಷಕರಿಗೆ ಗಾಯ ಆಗಿದೆ. 750 ಶಾಲೆಗಳಿಗೆ ಹಾನಿಯಾಗಿದೆ ಅಂತ ಇರಾನ್ನ ಶಿಕ್ಷಣ ಇಲಾಖೆ ಮಕ್ಕಳ ಸಾವಿನ ಕುರಿತಂತೆ ಮಾಹಿತಿ ಹಂಚಿಕೊಂಡಿದೆ. ಯುದ್ಧ ತರುವಂತಹ ಭೀಕರತೆ ಇದು. ಅಮಾಯಕ ಮಕ್ಕಳು ಕೂಡ ಈ ಯುದ್ಧೋನ್ಮಾದಕ್ಕೆ ಬಲಿಯಾಗಿದ್ದಾರೆ. ಬಾರ್ಡರ್ನಲ್ಲಾಗೋ ಯುದ್ಧ ಬೇರೆ, ದೇಶಕ್ಕೆ ದಾಳಿ ನಡೆದಾಗ ಈ ರೀತಿಯ ಪರಿಸ್ಥಿತಿ.